ಹೌದು, CM ಸಿದ್ದರಾಮಯ್ಯ ಅವರು ಐತಿಹಾಸಿಕ 16ನೇ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಶಾಸಕರಾದಂಥ TB ಜಯಚಂದ್ರ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಇವತ್ತು ನಡೆದಂಥ ಬಜೆಟಲ್ಲಿ ನಿಮ್ಮ ನಿರೀಕ್ಷಣೆ ಎಲ್ಲ ರೀಚ್ ಆಗಿದೆಯಾ ಅಂತ? ಹೌದು, ಇದು ಈ ಬಜೆಟ್ನಲ್ಲಿ ವಿಶೇಷ ಅಂತ ಹೇಳಿದ್ರೆ ಮೈಕ್ರೋ ಲೆವೆಲ್ ಆ್ಯಂಡ್ ಮ್ಯಾಕ್ರೋ ಲೆವೆಲ್ ಎಲ್ಲ ವರ್ಗದ ಜನರಿಗೂ ಕೂಡ ತಲುಪ್ತಕ್ಕಂಥ ರೀತಿಯಲ್ಲಾಗಿದೆ ಮತ್ತು ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ತಕ್ಕಂಥದ್ರ ಬಗ್ಗೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅವರ 16ನೇ ಬಜೆಟನ್ನು ಮಂಡನೆ ಮಾಡಬೇಕಾದಾಗ ಎಲ್ಲ ಥರವಾದಂಥ ಎಚ್ಚರಿಕೆಯನ್ನು, ಸೂಕ್ಷ್ಮತೆಯನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸರ್, ಮತ್ತು ವಿರೋಧ ಪಕ್ಷಗಳು ಕೂಡ ಆರೋಪ ಮಾಡ್ತಿದ್ದಾರೆ 1,17,000 ಕೋಟಿ ಸಾಲ ಮಾಡ್ಕೊಂಡು ಈ ಬಜೆಟ್ ಮಾಡಿದ್ದಾರೆ ಅಂತಿದ್ದಾರೆ. ಈಗ ಆ ಸಾಲ ಮಾಡೋ ಶಕ್ತಿ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ಮಾತ್ರ. ನಮಗೆ ಈಗಾಗಲೇ ಒಂದು ಕಾನೂನಾಗಿದೆ, ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಅಂತೇಳಿ. ಅಲ್ಲ, ಎಷ್ಟು ಬಾರೋ ಮಾಡಬೇಕಾದ್ರೆ ಎಷ್ಟು ಲಿಮಿಟ್ ಇರಬೇಕು, ಅದಕ್ಕೆ ಆಧಾರಗಳೇನು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಆಗಿದೆ. ನಾವು ಕೇಳದೇ ಇದ್ದರೂ ಕೂಡ ಸಾಲ ಕೊಡುವಂಥ ರೀತಿಯಲ್ಲಿದೆ. ಕರ್ನಾಟಕ ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥದ್ದು. ನಮಗೆ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಆ ಇನ್ವೆಸ್ಟ್ಮೆಂಟ್ಗಳ ಹಿನ್ನೆಲೆಯಲ್ಲಿ ನಿಮ್ಮ ಸಾಲ ಎಷ್ಟಿದ್ರೂ ಕೂಡ ತೀರ್ಸೋದಕ್ಕೆ ಅವಕಾಶ ಇದೆ. ಮತ್ತು ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡೋ ಬಜೆಟ್ ಇದು ಅಂತ ಹೇಳ್ಬೋದು. ಅಲ್ಪಸಂಖ್ಯಾತರು ಅಂತಲ್ಲ, ಅವರು ಕೂಡ ಕನ್ನಡಿಗರೇ, ಭಾರತೀಯರೇ. ಹಾಗಾಗಿ ಯಾರಿಗೂ ತಾರತಮ್ಯ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ವರ್ಗನೂ ಕೂಡ ಸಮಾಧಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕಾರ್ಯಗುಡ್ಡ ಕೊಟ್ಟಿದ್ದಾರೆ. ಇದನ್ನು ಈವನ್ ಅದು ಹೇಳದೇ ಇದ್ದರೂ ಕೂಡ ಅವ್ರಿಗೆ ಹೋಗ್ತಿತ್ತು. ಇವತ್ತು ಹೇಳ್ತಾ ಇದ್ದೀವಿ ಅಷ್ಟೇ. ಸರ್, ಮತ್ತು ಹೊಸ ಬಾರ್ಗಳು ಮತ್ತು ವೈನ್ ಶಾಪ್ಗಳಿಗೆ ಕೊಡೋದಕ್ಕೆ ಅನುಮತಿ ಕೊಟ್ಟಿರೋದು ಈ ಯೋಜನೆ ಬಂದ್ಬಿಟ್ಟು ಕುಡುಕರು ಹೆಚ್ಚು ಮಾಡುವಂಥ ಯೋಜನೆ ಮಾಡಿದ್ದಾರೆ ಅಂತ ಅಶೋಕ್ ಅವರು ಒಂದು ಆರೋಪ ಮಾಡಿದ್ದಾರೆ. ನೋಡಿ, ಅವರು ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಈ ನಾಗರಿಕತೆ ಬದಲಾದಂಗೆ ಲೈಫ್ ಸ್ಟೈಲು ಚೇಂಜ್ ಆಗ್ತದೆ. ಸೊ ಹಾಗಾಗಿ ಒಂದಾನೊಂದು ಕಾಲದಲ್ಲಿ ಕಳ್ಳಬಟ್ಟಿ ಇಲ್ಲ, ಸೆಕೆಂಡ್ಸ್ ಅಂತ ಇತ್ತು, ಅದಿಲ್ಲ. ಇವತ್ತು ರಾಜಾರೋಷವಾಗಿ ಲೈಸೆನ್ಸ್ ತಗೊಳ್ತಾರೆ, ಲೈಸೆನ್ಸ್ ಹೋಗ್ತಾರೆ, ಊಟ ಮಾಡ್ತಾರೆ, ಬರ್ತಾರೆ. ಸೊ ಅದರಿಂದ ಸರ್ಕಾರಕ್ಕೂ ಇನ್ಕಮ್ ಬರ್ತದೆ ಮತ್ತು ಅವರು ಕೂಡ ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯ ಆಗ್ತದೆ. ಡಿಫಿಸಿಟ್ ಬಜೆಟ್ ಮಾಡಿದ್ದಾರೆ, ಸರ್ಪ್ಲಸ್ ಬಜೆಟ್ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿದ್ರು. ಹೌದು, ಡಿಫಿಸಿಟ್ ಬಜೆಟ್ ಇದೆ, ಒಂದು 18-19 ಸಾವಿರ. ಆ ಡಿಫಿಸಿಟ್ ಬಗ್ಗೆ ಏನು ಯೋಚನೆ ಮಾಡೋವಂಥದ್ದಿಲ್ಲ. ಇಟ್ ಈಸ್ ಅ ಫರ್ಟೈಲ್ ಸ್ಟೇಟ್ ಆ್ಯಂಡ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಕಮಿಂಗ್ ಫ್ರಮ್ ಫಾರ್ ದಿ ಇಂಡಸ್ಟ್ರೀಸ್. ಸೊ ಅದರಿಂದ ಕೊರತೆ ಇರ್ತಕ್ಕಂಥದ್ದು ಕಂಡೇ ಬರಲ್ಲ. ಸರ್, ಮತ್ತು ಪವರ್ ಶೇರಿಂಗ್ ವಿಚಾರ ಕೂಡ ಚರ್ಚೆ ಆಗಿದೆ ಅಂತ ನೀವು ಹೇಳಿದ್ರಿ. ಅದ್ರ ಹೊರತುಪಡಿಸಿ BJP ಅವರು ಕೂಡ ಆರೋಪ ಮಾಡ್ತಿದ್ದಾರೆ ಇದು ಕೊನೆಯ ಬಜೆಟ್ CM ಸಿದ್ದರಾಮಯ್ಯ ಎಲ್ಲ ಒಂದು ಕಡೆ ಲಿಂಕ್ ಆಗೋ ರೀತಿಯಲ್ಲಿದೆ. ಬಜೆಟ್ ಬಗ್ಗೆ ಮಾತಾಡಲಿ, ಈಗ ಮಂಡನೆ ಮಾಡಿರೋರು ಸಿದ್ದರಾಮಯ್ಯನವರು, ಮುಂದಕ್ಕೂ ಕೂಡ ಕಾಂಗ್ರೆಸ್ನವರೇ ಬಜೆಟ್ ಮಂಡನೆ. ಸಿದ್ದರಾಮಯ್ಯನವರು ಮಂಡಿಸಲ್ಲ ಅನ್ನೋದಕ್ಕೆ ಅದು ಯಾವ ಆಧಾರದ ಮೇಲೆ ಮಾತಾಡ್ತಾರೆ ಅವರು? ನಮ್ಮ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ, ಇವರನ್ನೇ ಏನೇ ಆಗಬೇಕಾದ್ರೆ ಅದು ಅವರು ತೀರ್ಮಾನ ಮಾಡಬೇಕಾಗಿರೋದು. ಯಾವುದೇ ಕಾರಣದಲ್ಲೂ ಕೂಡ ಕಾಂಗ್ರೆಸ್ನವರೇ ಮಾಡೋದು, ಸಿದ್ದರಾಮಯ್ಯನವರೇ ಮಾಡೋದು. TB ಜಯಚಂದ್ರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.